ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 4/3/2026. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ನಿಮಗೆ ಯಾವ ರೀತಿಯಾಗಿದೆ, ನಕ್ಷತ್ರಗಳ ಆಧಾರಿತವಾಗಿ ಏನು ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಮಾರ್ಚ್ ತಿಂಗಳು ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ, ಜೊತೆಗೆ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಪರಿಹಾರ ಏನು ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೆ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನೀವು ಸಹ ಗುರುಜಿಗಳ ಬಳಿ ಮಾತನಾಡಬೇಕು. ಹಾಗೆ ವಾಟ್ಸಪ್ನಲ್ಲಿ ಮೆಸೇಜ್ ಅಂದರೆ ಲೈಕ್ ನಿಮ್ಮ ಪ್ರಶ್ನೆ ಏನೇ ಇದ್ರೂ ಸಹ ಗುರುಜಿಗಳ ಬಳಿ ಹೇಳ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ನೀವು ಮೆಸೇಜ್ ಕೂಡ ಮಾಡಬಹುದು. ಹಾಗೆ ನೀವು ಮೆಸೇಜ್ ಮಾಡೋದಕ್ಕೆ ಅಥವಾ ಕಾಲ್ ಮಾಡೋದಕ್ಕೆ ಫೋನ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೇ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದರೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಹಾಗೆ ಆಚರಣೆಗಳ ಫಲವಾಗಿ ಏನೇನೆಲ್ಲ ಧನುರಾಶಿಯವರು ಮಾರ್ಚ್ ತಿಂಗಳಿನಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲಿ ಈಗ ಆಲ್ರೆಡಿ ನಾವು 3 ದಿನ ಕಳೆದಿದ್ದೀವಿ. ಹೋಳಿ ಹಬ್ಬನೂ ನಿನ್ನೆ ಆಯಿತು. ಸೊ ವಿಶೇಷವಾಗಿ ಇವತ್ತು 4 ಮಾರ್ಚ್, ಇವತ್ತು ಸ್ವಲ್ಪ ನಿಧಾನವಾಗಿ ಆಗಿದೆ. ಆದರೂ ಕೂಡ ಇನ್ನು ಮಾರ್ಚ್ ತಿಂಗಳು 31ನೇ ತಾರೀಕುವರೆಗೆ ಇರೋದ್ರಿಂದ ಅದನ್ನ ಹೇಳ್ಕೊಂಡು, ಯಾಕಂದ್ರೆ ಕೆಲವರು ಕುತೂಹಲಕಾರಿ ವಿಚಾರದಲ್ಲಿ ಅವರವರು ಕಾಯ್ತಾ ಇರ್ತಾರೆ. ಸೊ ಅವರಿಗೆ ರಾಶಿ ಭವಿಷ್ಯ ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ಗುರುಬಲ ಮುಂದುವರಿತಾ ಇರುವಂಥದ್ದು ಒಂದು ಸಂತೋಷಕರ ವಿಚಾರ. ಗುರುವಿನ ದೃಷ್ಟಿ, ನೇರ ದೃಷ್ಟಿ ನಿಮ್ಮ ರಾಶಾಧಿಪತಿಯಾಗಿ ನಿಮ್ಮ ರಾಶಿ ಮೇಲೆ ಇರುವಂಥದ್ರಿಂದ ಸ್ವಲ್ಪ ಎನರ್ಜಿ ಜಾಸ್ತಿ, ಮತ್ತೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ವಿಚಾರದಲ್ಲಿ ನೋಡೋದಾದ್ರೆ ಈಗ ಆಲ್ರೆಡಿ 1ನೇ ತಾರೀಕು, ಮೊನ್ನೆ ಕಳೆದ 1ನೇ ತಾರೀಕು ಶುಕ್ರ ಉಚ್ಚ ಸ್ಥಿತಿಗೆ ಬಂದಿರುವಂಥದ್ದು. ಇದು ಕೂಡ ಒಳ್ಳೆ ವಿಚಾರ. ತೃತೀಯ, ಇಲ್ಲಿ ನಿಮ್ಮ ಶುಕ್ರ ಗ್ರಹ ಷಷ್ಠಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಉಚ್ಚ ಸ್ಥಿತಿ ನಿಮ್ಮ ರಾಶಿಯಲ್ಲಿ, ಇನ್ನೊಂದು ರಾಶಿ ಮೀನರಾಶಿಯಲ್ಲಿ ಬರುವಂಥದ್ದು. ನಿಮಗೆ 4ನೇ ರಾಶಿ ಆಗ್ತಿರುವಂಥದ್ದು, ಆದರೆ ರಾಶಾಧಿಪತಿ ಒಬ್ಬರೇ. ಸೊ ಇದು ಒಂದು ಬದಲಾವಣೆ, ಉಚ್ಚ ಸ್ಥಿತಿಯಲ್ಲಿ ಗೋಚಾರದ ಬದಲಾವಣೆ ಆಗ್ತಿರುವಂಥದ್ದು. ಮೇಜರ್ ಪ್ಲಸ್ ಪಾಯಿಂಟ್. ಈ ಕಡೆ ಗುರುಬಲನೂ ಆಯ್ತು, ಈ ಕಡೆ ಶುಕ್ರಬಲನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಗುರು ಹಾಗೂ ಶುಕ್ರನ ಎರಡೂ ಅನುಗ್ರಹ ನಿಮಗೆ ಸಿಕ್ಕಂಗಾಯ್ತು. ಸೊ ಅದರ ಜೊತೆಯಲ್ಲಿ 2ನೇ ಗೋಚಾರ ನಿಮಗೆ ಭಾಗ್ಯಾಧಿಪತಿಯಾದ ಸೂರ್ಯ ಭಗವಾನರು ಈ ತಿಂಗಳಿನ 16ನೇ ತಾರೀಕು ನಂತರ ಮೀನರಾಶಿಗೆ ಬರುವಂಥದ್ದು. ಇದರಿಂದ ನಿಮಗೆ ಚತುರ್ಥ ಭಾವಕ್ಕೆ ಸೂರ್ಯ ಭಾಗ್ಯಾಧಿಪತಿ ಚತುರ್ಥ ಭಾವಕ್ಕೆ ಬರುವಂಥದ್ದು, ಅಂದರೆ ಒಂದು ತ್ರಿಕೋನದ ಅಧಿಪತಿ ಕೇಂದ್ರ ಭಾವಕ್ಕೆ ಬರೋದ್ರಿಂದ ಒಂದು ಒಳ್ಳೆಯ ಮೇಜರ್ ಪ್ಲಸ್ ಪಾಯಿಂಟ್. ಸುಖ ಮತ್ತು ಸಮೃದ್ಧಿ, ವಾಹನ ಸೌಕರ್ಯ ಇದೆಲ್ಲ ಅನುಕೂಲ ಆಗುವಂಥದ್ದು ನೋಡ್ತೀವಿ. ಹಾಗೆ ಒಂದು ವಿಚಾರದಲ್ಲಿ ಈ ಒಂದು ಗೋಚಾರ ಅಂತ ನಾವೇನು ತಗೊಂತೀವಿ, ಅದರಲ್ಲಿ ರಾಹುಬಲ ಮತ್ತು ಕೇತುವಿನ ಬಲ ಚೆನ್ನಾಗಿರುವಂಥದ್ದು. ಸೊ ಶುಕ್ರ ಗುರುವಿನ ಬಲ ಕೂಡ ಚೆನ್ನಾಗಿದೆ. ಅದಲ್ದಿರ ನಿಮಗೆ ಭಾಗ್ಯಾಧಿಪತಿ ಸೂರ್ಯನ ಅನುಗ್ರಹ ಕೂಡ ಚೆನ್ನಾಗಿರುವಂಥದ್ದು. ಈ 5 ಗ್ರಹ ಕೂಡ ನಾವೇನು ಹೇಳ್ತೀವಿ ಅಂತಂದರೆ, ಉಳಿದಿರುವಂಥ 5 ಗ್ರಹಗಳು ಬಲಿಷ್ಠವಾಗಿ ಕೂತಿರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಏನು ಮುಂದುವರಿಯಿತೋ ಮಾರ್ಚ್ ತಿಂಗಳಲ್ಲೂ ಕೂಡ ಅದನ್ನು ಮುಂದುವರಿಯುವಂಥದ್ದು. ಸೊ ನಿನ್ನೆ ದಿನ ನಾವೇನು ಹೋಳಿ ಹಬ್ಬವನ್ನು ಆಚರಣೆ ವಿಚಾರದಲ್ಲಿ ಕಳೆದ್ವಿ, 3ನೇ ತಾರೀಕು ವಿಚಾರದಲ್ಲಿ. ಸೊ ತದನಂತರ ಬರುವಂಥದ್ದು ಈ ವರ್ಷದಲ್ಲಿ ಯುಗಾದಿಯ ಚಾಂದ್ರ ಸೌರ ಯುಗಾದಿ ಹಬ್ಬ ಅಂತ ಹೇಳ್ತೀವಿ. ಅದು ಒಂದು 19ನೇ ತಾರೀಕು, ಇದೇ ತಿಂಗಳ 19ನೇ ತಾರೀಕು ಬರ್ತಾ ಇರುವಂಥದ್ದು. ಎಲ್ಲರಿಗೂ ಒಂದು ನೂತನ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಪ್ರಗತಿ ವಾಹಿನಿಯ ವೀಕ್ಷಕರಿಗೆ ಕೋರ್ತಾ ಇದ್ದೀನಿ. ಸೊ 27ನೇ ತಾರೀಕು ರಾಮನವಮಿ ಹಬ್ಬ ವಿಶೇಷವಾಗಿರುವಂಥದ್ದು. ಶ್ರೀರಾಮ ಪರಿವಾರ ರಾಮನವಮಿ ಹಬ್ಬ ಅಂತ ಹೇಳ್ತೀವಿ. 31ನೇ ತಾರೀಕು ಭಗವಾನ್ ಮಹಾವೀರರ ಜಯಂತಿ ಜರುಗುವಂಥದ್ದು. ಈ ರೀತಿ ಒಂದು ಮಾರ್ಚ್ ತಿಂಗಳಲ್ಲಿ ನವಗ್ರಹಗಳ ಗೋಚಾರ ಇಲ್ಲೇನಾಗುತ್ತೆ ಅಂದರೆ ವಿಶೇಷವಾಗಿ ಸೂರ್ಯ ಮತ್ತು ಶುಕ್ರನ ಗೋಚಾರ, ಉಳಿದಿರುವಂಥದ್ದು ಸ್ಥಿರ ಗೋಚಾರ, ಅಂದರೆ ಕೊನೆಯ ಒಂದು ತಿಂಗಳಲ್ಲಿ ಏನಿತ್ತು ಅದು ಯಥಾಸ್ಥಿತಿ ಮುಂದುವರಿಯುವಂಥದ್ದು. ಸೊ ತದನಂತರ ಈ ಒಂದು ಆಚರಣೆಗಳ ವಿಚಾರವಾಗಿ ನಾವು ಹೋಳಿ ಹಬ್ಬ ಹಿಂದಿನ ದಿನ ಆಚರಿಸಿರುವಂಥದ್ದು, ಜೊತೆಗೆ ಯುಗಾದಿ ಮತ್ತು ರಾಮನವಮಿ ಆಗಿರ್ಬೋದು. ಸೊ ಈ ರೀತಿ ಒಂದು ಮಹಾವೀರ ಜಯಂತಿ ಆಚರಣೆಗಳನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಈ ಒಂದು ಗೋಚರದ ಪ್ರಭಾವದ ಜೊತೆಗೆ ಇದು ಜರುಗುವಂಥದ್ದು ಧನುರಾಶಿಯವರ ವಿಚಾರ. ಗುರುಜಿ, ಇನ್ನು ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ಆಗ್ತಾ ಇದೆ, ಆಚರಣೆಗಳನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದೀರಾ. ಇನ್ನು ನವಗ್ರಹಗಳ ಗೋಚರದ ಪ್ರಭಾವ ಇದು ಎಷ್ಟರ ಮಟ್ಟಿಗೆ ಮಾರ್ಚ್ ತಿಂಗಳಿನಲ್ಲಿ ಧನುರಾಶಿಯವರಿಗೆ ಬೀರ್ತಾ ಇದೆ, ಬದಲಾವಣೆಗಳು ಏನಾದರೂ ಆಗುತ್ತಾ, ಹೇಗೆ ಗುರುಜಿ? ನೋಡಿ, ಈ ಒಂದು ನವಗ್ರಹಗಳ ಗೋಚಾರ ಪ್ರಭಾವದಲ್ಲಿ
ಈ ತಿಂಗಳು ನಿಮಗೆ ವಿಶೇಷ ಅನುಕೂಲಕರ ಆಗಿರುವಂಥದ್ದು. ಯಾವ ರೀತಿ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಈ ತಿಂಗಳು ಧನು ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ. ಗ್ರಹಗಳ ಸ್ಥಾನವೂ ಕೂಡ ನಿಮಗೆ ಉತ್ತಮವಾಗಿ ಕೆಲಸ ನಡೆಯುವಂಥದ್ದು. ಮತ್ತು ನಿಮಗೆ ಷಷ್ಠ್ಯಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಬರೋದ್ರಿಂದ ಸಹೋದ್ಯೋಗಿಗಳಿಂದ ಉತ್ತಮ ಒಂದು ನಡತೆ ಕಾಪಾಡಿಕೊಳ್ಳುವಂಥದ್ದು, ಅವರಿಂದ ಸಹಾಯ ಸಿಗುವಂಥದ್ದು. ಮತ್ತು ಶುಕ್ರ ಚತುರ್ಥದಲ್ಲಿ ಬಂದು ದಶಮಕ್ಕೆ ದೃಷ್ಟಿ ಬೀರಿದಾಗ ಉದ್ಯಮಿಗಳಿಗೆ ಈ ತಿಂಗಳು ಉತ್ಪಾದದಾಯಕವಾಗಿದೆ ಅಂತ, ಅಂದರೆ ಪ್ರೊಡಕ್ಟಿವ್ನೆಸ್ ಅಂತ ಹೇಳ್ತೀವಲ್ಲ, ಜಾಸ್ತಿ ಇದೆ. ಮತ್ತು ಶಿಕ್ಷಣದಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ಮತ್ತು ನೀವು ಶನಿ ಕೂಡ ಶುಕ್ರನ ಜೊತೆ ಚತುರ್ಥ ಭಾವದಲ್ಲೇ ಜರುಗೋದ್ರಿಂದ ಇಲ್ಲಿ ಗೋಚಾರದಲ್ಲಿ ಕಠಿಣ ಪರಿಶ್ರಮ ದಿನಕ್ಕೆ ಹೆಚ್ಚಾಗುತ್ತೆ. ಈ ತಿಂಗಳು ಕುಟುಂಬದಲ್ಲಿ ಏರಿಳಿತಗಳಿಂದ ಸ್ವಲ್ಪ ತುಂಬಿದ್ರು ಕೂಡ ಗ್ರಹಗಳ ಸ್ಥಾನದ ಆಧಾರದಲ್ಲಿ ಈ ತಿಂಗಳು ಕುಟುಂಬದ ಜೀವನದಲ್ಲಿ ಒಂದು ಒಳ್ಳೆಯ ಶುಭ ವಾತಾವರಣ ಮತ್ತು ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತು ನಿಮ್ಮ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ನಿಮ್ಮ ಸ್ನೇಹಿತರಿಂದ ಬೆಂಬಲವನ್ನು ಈ ಒಂದು ಮಾಸದಲ್ಲಿ ಪಡ್ಕೊಳ್ತೀರಾ. ವಿವಾಹಿತರಿಗೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಸಮರ್ಪಣೆ, ಪ್ರೀತಿ ಮತ್ತು ಆತ್ಮೀಯತೆಯನ್ನು ಅನುಭವಿಸ್ತೀರಾ. ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಾಗುತ್ತೆ. ಸೊ ಈ ಒಂದು ಉಳಿದಿರೋ ಒಂದು ಮಾರ್ಚ್ 2026 ನಾವೇನು ಧನುರಾಶಿಯವ್ರಿಗೆ ನೋಡ್ತಿದ್ದೀವಿ, ಒಂದು ಅದ್ಭುತವಾದ ಶಕ್ತಿ ಮತ್ತು ಕಾರ್ಯಸಿದ್ಧಿಯ ತಿಂಗಳು ಅಂತಲೇ ನಾವು ಹೇಳ್ಬೋದು. ಯಾವುದಕ್ಕಂದರೆ 3ನೇ ಮನೆಗೆ ನಾವು ಏನಂತೀವಿ, ಧೈರ್ಯ, ಸಾಹಸ, ಪರಾಕ್ರಮ ಅಂತ ನಾವೇನು ತಗೊಳ್ತೀವಿ, ಅಲ್ಲಿ ಮಂಗಳ ರಾಹುವಿನ ಜೊತೆ ಯುತಿಯಲ್ಲಿರೋದ್ರಿಂದ ಇದರ ಸಂಯೋಜನದಿಂದ ಇದು ಹೆಚ್ಚು ಪ್ರಜ್ವಲಿಸುತ್ತೆ. ಮತ್ತು ವ್ಯವಹಾರದಲ್ಲಾಗಿರ್ಬೋದು, ಸಂಭಾವನೆಯಲ್ಲಾಗಿರ್ಬೋದು ನಿಮ್ಮನ್ನು ನಿರ್ಭೀತಗೊಳಿಸುತ್ತದೆ. ಮತ್ತು ಇತರರು ನಿಮಗೆ ಕೈ ಹಾಕಲು ಹೆದರುವ ಕೆಲಸಗಳನ್ನು ನೀವು ಲೀಲಾಜಾಲವಾಗಿ ಮುಗಿಸುವಂಥ ಧನುರಾಶಿಯವರಿಗೆ ಒಂದು ಕೆಪಾಸಿಟಿ ನಿರ್ಮಾಣ ಆಗುತ್ತೆ. 4ನೇ ಮನೆ ಸುಖ ಸ್ಥಾನದಲ್ಲಿ ಭಾಗ್ಯಾಧಿಪತಿ ಸೂರ್ಯ ಬರೋದ್ರಿಂದ, ಶುಕ್ರ ಕೂಡ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ನಿಮಗೆ ಜೀವನದಲ್ಲಿ ಒಂದು ಐಷಾರಾಮಿ ಒಂದು ಮಾಸ ಅಂತ ಹೇಳ್ಬೋದು. ಆರಾಮ ಮತ್ತು ಹೊಸ ವಾಹನ ಯೋಗ ಕೂಡ ತಂದು ಕೊಡುವಂಥದ್ದು. ಶನಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಿರ್ಬಂಧನೆಗಳು ಹೇರಿದ್ರು ಕೂಡ 4ನೇ ಮನೆಯಲ್ಲಿ ಉಚ್ಚ ಶುಕ್ರನ ಬಲದಿಂದ ನಿಮಗೆ ಸಂತೋಷ ಖಂಡಿತ ಲಭಿಸುತ್ತೆ. 7ನೇ ಮನೆ ಗುರು, ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಆಗಿರೋದ್ರಿಂದ ಆ ಒಂದು ಗುರುವಿನ ದೃಷ್ಟಿ ನಿಮ್ಮ ಒಂದು ರಾಶಿಯ ಮೇಲೆ ನೇರವಾಗಿ ಬೀಳುವಂಥದ್ದು. ಮತ್ತು ನಿಮಗೆ ರಾಶಿಯಿಂದ ಲಾಭ ಸ್ಥಾನಕ್ಕೂ ಬೀಳುವಂಥದ್ದು, ಇದು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಅದರಿಂದ ನಿಮಗೆ ಎಲ್ಲ ಒಂದು ಹೆಚ್ಚು ಮನ್ನಣೆ ಸಿಗುವಂಥದ್ದು, ಸಂಬಂಧಗಳನ್ನು ಕೂಡ ಕಾಪಾಡಿಕೊಂಡು ಹೋಗ್ತೀರಾ. ಈ ರೀತಿ ಒಂದು ಸಕಾರಾತ್ಮಕವಾಗಿ ಧನುರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಜರುಗುವಂಥದ್ದು. ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರ ಹೇಗೆ ನಡೀತಾ ಇದೆ, ಧನುರಾಶಿಯವರಿಗೆ ಹೇಗೆಲ್ಲ ಅನುಕೂಲತೆಗಳನ್ನು ಈ ಮಾರ್ಚ್ ತಿಂಗಳು ಪಡ್ಕೊಳ್ತಾ ಇರುವಂಥದ್ದು ರಾಷ್ಟ್ರಾಧಿಪತಿ ಗೋಚರ ಪ್ರಭಾವದಿಂದ? ನೋಡಿ, ರಾಷ್ಟ್ರಾಧಿಪತಿಯ ಗೋಚಾರ ಸಪ್ತಮ ಸ್ಥಾನದಲ್ಲಿ ಗುರುಬಲ, ನೇರವಾಗಿ ಗುರು ದೃಷ್ಟಿ ಇರೋದ್ರಿಂದ ಗುರುಬಲ ತಮಗೆ ಖಂಡಿತ ಇರುವಂಥದ್ದು. ಇದರಿಂದ ಹಲವಾರು ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ. ಉದಾಹರಣೆಗೆ ಮೊದಲೇದಾಗಿ ವೃತ್ತಿ ಮತ್ತು ಉದ್ಯೋಗ ನೋಡಿದರೆ, ವೃತ್ತಿ ಜೀವನ ಈ ತಿಂಗಳು ನಿಮಗೆ ದೃಢ ಸಂಕಲ್ಪದಿಂದ ಮುನ್ನಡೀತಾ ಇರುವಂಥದ್ದು. ಮತ್ತು 3ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಇತಿ ಇರೋದ್ರಿಂದ ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ. ಸೇಲ್ಸು, ಮಾರ್ಕೆಟಿಂಗು, ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ದಾಖಲೆಗಳು ಬರೆಯುವಂಥ ತಿಂಗಳು, ಅಂದರೆ ನೀವು ಹೆಚ್ಚು ಸೇಲ್ಸ್ ಮಾಡ್ತೀರಾ ಅಂತ. ಸೊ ನೀವು ಯಾವುದಕ್ಕೂ ಹಿಂಜರಿಯೋದಿಲ್ಲ. ಸಪ್ತಮದಲ್ಲಿರುವಂಥ ಗುರು ನಿಮ್ಮ ವ್ಯಾಪಾರ ಪಾಲುದಾರಿಕೆ ಸ್ಥಿರವಾಗಿಸ್ತಾರೆ. ಅಂದರೆ ನೀವೇನೋ ಪಾರ್ಟ್ನರ್ಶಿಪ್ಪು ಆ ಥರ ಇದ್ದರೆ ತಿಂಗಳ ಮೊದಲ ಅರ್ಧದಲ್ಲಿ ನೀವು ಸಹಿ ಹಾಕುವ ಹೊಸ ಒಪ್ಪಂದಗಳು ದೀರ್ಘಕಾಲಿಕ ಲಾಭ ನಿಮ್ಗೆ ನೀಡುತ್ತೆ. 15ನೇ ತಾರೀಕು ನಂತರ ಸೂರ್ಯ ಕೂಡ ಸುಖ ಭಾವಕ್ಕೆ ಬಂದಾಗ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಒಂದು ಕಿವಿ ಮಾತು ಏನಂದರೆ, ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ, ನಿಮ್ಮ ಏಕಾಗ್ರತೆಗೆ ಭಂಗ ತರಬಹುದು ಅಂತ ಹೇಳ್ತೀವಿ. ಇನ್ನು ಆರ್ಥಿಕ ಮತ್ತು ಹಣಕಾಸು ವಿಚಾರದಲ್ಲಿ ನೋಡಬೇಕಾದ್ರೆ ಆಸ್ತಿಗಳ ಮೇಲೆ ಹೂಡಿಕೆ ಮಾಡುವ ತಿಂಗಳು ಇದಾಗಿದೆ. 4ನೇ ಮನೆಯಲ್ಲಿ ಉಚ್ಚ ಶುಕ್ರ ಇರೋದ್ರಿಂದ ಹೊಸ ವಾಹನ, ಕಾರು ಖರೀದಿ ಯೋಗ, ಮತ್ತು ಮನೆ ನವೀಕರಣ ಮಾಡುವಂಥದ್ದು, ಮತ್ತು ದುಬಾರಿ ಪೀಠೋಪಕರಣಗಳನ್ನು ಖರೀದಿ ಮಾಡುವಂಥದ್ದು, ನಿಮ್ಮ ಜೀವನ ಶ್ರೇಣಿಯಲ್ಲಿ ಸುಧಾರಿಸಲು ಸ್ವಲ್ಪ ಹಣ ನೀವು ವ್ಯಯಿಸ್ತೀರಾ. ಸೊ ಗುರುಗ್ರಹವು ಕೂಡ 11ನೇ ಮನೆಯ ದೃಷ್ಟಿ, ಲಾಭದ ದೃಷ್ಟಿ ಪಂಚಮದಿಂದ ನೋಡೋದ್ರಿಂದ ನಿಮ್ಮ ಆದಾಯವು ಹೆಚ್ಚು ಸ್ಥಿರತವಾಗುತ್ತದೆ. ಆನ್ಲೈನ್ ವ್ಯವಹಾರ ಮತ್ತು ಕೆಮಿಕಲ್ ಆಧಾರಿತ ಕೆಲಸಗಳಿಂದ ಹೆಚ್ಚಿನ ಲಾಭ ಸಿಗುತ್ತೆ. ನೆರೆಹೊರೆಯವರ ಅಥವಾ ಸಂಬಂಧಿಕರ ಮುಂದೆ ಸ್ವಲ್ಪ ಆಡಂಬರ ಪ್ರದರ್ಶನದಿಂದ ನಿಮಗೆ ದುಂದು ವೆಚ್ಚ ಆಗುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ. ಇನ್ನು ಕೊನೆಯದಾಗಿ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ನೋಡ್ತೀವಿ. ಸೊ ಆರೋಗ್ಯದಲ್ಲಿ ಒಟ್ಟಾರೆ ಆರೋಗ್ಯ ಉತ್ತಮವಾಗಿದ್ರೂ ಕೂಡ ಕೆಲವು ಭಾಗಗಳ ಬಗ್ಗೆ ಸ್ವಲ್ಪ ಗಮನವಿರಲಿ. 3ನೇ ಮನೆಯ ಸ್ಥಿತ ಕುಜ ಏನು ಮಾಡ್ತದೆ, ಸ್ವಲ್ಪ ನಿಮ್ಮ ಧನುರಾಶಿಯವರಿಗೆ ಒಂದು ಭುಜಗಳಾಗಿರ್ಬೋದು, ತೋಳು ಅಥವಾ ಕಿವಿ ಅಂತ ಹೇಳ್ತೀವಿ, ಅದರ ನೋವು ಕಾಣಿಸ್ಕೋಬಹುದು. ಸ್ವಲ್ಪ ಹುಷಾರಾಗಿರ್ಬೇಕು. ಜಿಮ್ನಲ್ಲಿ ಭಾರ ಎತ್ತಬೇಕಾದ್ರೆ, ವೇಟ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಕೊನೆಯದಾಗಿ ಶಿಕ್ಷಣ ಭಾಗದಲ್ಲಿ ಈ ಒಂದು ಧನುರಾಶಿಯವರಿಗೆ ಈ ವಿಶೇಷ ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಚುರುಕು ಆಗಿರ್ತಾರೆ. ಇವರು ಹೊಸ ಕೌಶಲ್ಯಗಳು, ಸ್ಕಿಲ್ಸ್ ಕಲಿಯಲು ಮತ್ತು ಅಲ್ಪಾವಧಿಯ ಕೋರ್ಸ್ಗಳನ್ನು 3ನೇ ಮನೆ ಇದಕ್ಕೆ ಸಪೋರ್ಟ್ ಮಾಡುವಂಥದ್ದು. ವಿಶೇಷವಾಗಿ 3ನೇ ಮನೆ ಆಕ್ಟಿವ್ ಇರೋದ್ರಿಂದ ಧನುರಾಶಿಗೆ ಸಂಬಂಧಪಟ್ಟಂತ ಕ್ರೀಡಾಪಟುಗಳಿಗೆ ಇದು ತುಂಬ ಅತ್ಯಂತ ಯಶಸ್ಸಿನ ತಿಂಗಳಾಗಿರುವಂಥದ್ದು. ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತೀರಾ. ಮತ್ತು ಮನೆಯಲ್ಲಿ ನಡೆಯುವ ಯಾವುದೋ ಒಂದು ರಿಪೇರಿ ಕೆಲಸ, ಅತಿಥಿಗಳ ಆಗಮನದಿಂದ ಸ್ವಲ್ಪ ಓದಿಗೆ ಅಡ್ಡಿಯಾಗಿರ್ಬೋದು. ಗಂಭೀರವಾಗಿ ಓದುವವರು ಶಾಂತ ಸ್ಥಳವನ್ನು ಆಯ್ದುಕೊಳ್ಳಲು
ಇಟ್ಟುಕೊಂಡು ಓದುವುದು ಉತ್ತಮ. 4ನೇ ಮನೆ ಶನಿಯು ನಿಮಗೆ ಏಕಾಂತದಲ್ಲಿ ಇರಲು ಓದಲು ಪ್ರೇರೇಪಿಸ್ತದೆ. ಇದರಿಂದ ನಿಮಗೆ ಒಂದು ಪೂರ್ಣ ಪ್ರಮಾಣದ ಒಳ್ಳೆಯ ಪಾಸಿಟಿವ್ ಮಾಸ ಅಂತ ಹೇಳ್ಬೋದು. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ನೋಡೋಣ. ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದೆ ಆ ನಕ್ಷತ್ರಗಳಿಗೆ ಏನಾದರೂ ಫಲಗಳು ಮಾರ್ಚ್ ತಿಂಗಳಿನಲ್ಲಿ ಸಿಗ್ತಾ ಇದೆ? ಇನ್ನು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಪರಿಹಾರ ಭಾಗವಾಗಿ ಮಾರ್ಚ್ ತಿಂಗಳಿನಲ್ಲಿ ಆಚರಣೆಯನ್ನು ಅವ್ರು ಮಾಡ್ಕೊಳ್ಬೇಕು, ಹೇಗೆ ಗುರುಜಿ? ನೋಡಿ, ನಕ್ಷತ್ರ ವಿಶೇಷವಾಗಿ ಮೂಲ ನಕ್ಷತ್ರದವ್ರದ್ದು ಸ್ವಲ್ಪ ನಿಮಗೆ ಯಾವುದೋ ಒಂದು ಅಚ್ಚರಿಯಾದ ಘಟನೆ ನಡೆಯುವಂಥದ್ದು, ಅದರಿಂದ ನಿಮಗೆ ಲಾಭ ಆಗುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಪೂರ್ವಾಷಾಢ ನಕ್ಷತ್ರದವರಿಗೆ ಪ್ರತಿಯೊಂದು ಯಾವುದೇ ಒಂದು ವಿಚಾರದಲ್ಲಿ ಪಾಸಿಟಿವಿಟಿ ಬೂಸ್ಟ್ ಆಗುತ್ತೆ ಈ ಒಂದು ಮಾಸದಲ್ಲಿ ಅಂತ ಹೇಳ್ತೀವಿ. ಉತ್ತರಾಷಾಢ ನಕ್ಷತ್ರದವರಿಗೆ ಸ್ವಲ್ಪ ಒಂದು ಆರ್ಥಿಕ ಒಳಹರಿವು ಜಾಸ್ತಿ ಆಗುತ್ತೆ. ಮತ್ತು ನೀವು ಎಲ್ಲ ರೀತಿಯಾದ ಒಂದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊತೀರಾ, ಇದು ಒಳ್ಳೇದಂತ ಹೇಳ್ತೀವಿ. ಸ್ವಲ್ಪ ಪರಿಹಾರ ಭಾಗವಾಗಿ ಆದಷ್ಟು ಸರಸ್ವತಿಯ ಮಾತೆಯ ದಿನಾಲು ಪ್ರಾರ್ಥನೆ ಮಾಡಿ, ಮತ್ತು ಸುಂದರಕಾಂಡವನ್ನು ಪಾರಾಯಣ ಮಾಡಿ, ಮತ್ತು ಯಾರಿಗಾದರೂ ಬ್ರಾಹ್ಮಣರಿಗೆ ಒಂದು ಬಿಳಿಯ ಧೋತಿ ಅಂತ ಹೇಳ್ತೀವಿ, ಪಂಚೆ ಅಂತ ಹೇಳ್ತೀವಿ, ಅದನ್ನು ದಾನವಾಗಿ ನೀಡಿ, ಮತ್ತು ನಿಮ್ಮ ಒಂದು ಮನೆ ದೇವರ ಆರಾಧನೆ ಕಂಟಿನ್ಯೂ ಮಾಡಿ. ಅದರಿಂದ ನಿಮ್ಗೆ ಏನಾದ್ರು ಇದು ಇದ್ರೂ ಕೂಡ, ಅಡಚಣೆ ಇದ್ರೂ ಕೂಡ ದೂರ ಆಗುತ್ತೆ. ಸ್ವಲ್ಪ ಸಲಹೆ ಅಂದರೆ ಸ್ವಲ್ಪ ಹಳಸಿರುವಂಥ ಮತ್ತು ತಣ್ಣಗಿರುವಂಥ ಆಹಾರವನ್ನು ಸೇವಿಸಲೇಬೇಡಿ ಅಂತ ಒಂದು ಸೂಚನೆ ಇರುವಂಥ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನುರಾಶಿಯವರಿಗೆ ಬರುವಂತಹ ಕಂಪ್ಲೀಟ್ ಮಾರ್ಚ್ ತಿಂಗಳು ಏನಿದೆ, ಆ ಮಾರ್ಚ್ ತಿಂಗಳಿನಲ್ಲಿ ಹೇಗೆಲ್ಲ ಶುಭ ಫಲಗಳು ನಿಮಗೆ ಸಿಗ್ತಾ ಇದೆ, ಜೊತೆಗೆ ವಿಶೇಷ ಸೂಚನೆ, ಸಲಹೆ ಮತ್ತು ಏನೇನು ಪರಿಹಾರ ಭಾಗವಾಗಿ ಮಾಡ್ಕೊಳ್ಬೇಕು, ನಿಮ್ಮ ಮನೆ ದೇವರ ಆರಾಧನೆಯನ್ನು ಬಿಡದೆ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂತಹ ಸಮಸ್ಯೆಯಿಂದನೂ ಕೂಡ ನೀವು ದೂರ ಆಗ್ಬೋದು ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೆ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರೂಜಿ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.